ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ರೂರಲ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ದೂಂತೂರು ಮಾರೇಗೌಡ ಸ್ಮಾರಕ ಸಭಾಂಗಣ ಮತ್ತು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವರಾದ ಡಾ. ಸುಧಾಕರ್ ಅವರು, ರೂರಲ್ ಎಜುಕೇಷನ್ ಸಂಸ್ಥೆಯ ಮೇಲೆ ಅಪಾರ ಗೌರವವಿದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠ ಅವರು ನನಗೆ ಆತ್ಮೀಯ ಸ್ನೇಹಿತರು. ಸುಮಾರು 70 ವರ್ಷಗಳಿಂದ ಈ ಸಂಸ್ಥೆ ಬಡವರಿಗೆ, ಹಿಂದುಳಿದವರಿಗೆ ವಿದ್ಯಾದಾನ ಮಾಡುತ್ತಿದೆ. ಕರಿಯಪ್ಪನವರ ತ್ಯಾಗವನ್ನು ನಾವು ನೆನೆಯಬೇಕಿದೆ. ನನ್ನ ಸಹಕಾರ ಈ ಸಂಸ್ಥೆಗೆ ಸದಾ ಇರುತ್ತದೆ. ಸಾಂಪ್ರದಾಯಿಕ ಪದವಿಗಳ ಜೊತೆಗೆ ಕಂಪ್ಯೂಟರ್ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕಿದೆ. ಅದನ್ನು ಮಾಡುತ್ತಿದ್ದೇವೆ ಎಂದರು. ಉದ್ಘಾಟನೆ ಮಾಡಿದ ಸಭಾಂಗಣದಲ್ಲಿಯೇ ಲ್ಯಾಂಡ್ ಟು ಕ್ಲೋಡ್ ವಿಷಯದ ಬಗ್ಗೆ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನನ್ನ ಹೆಸರು ಪಣಿರಾಜ್ ಅಂತ ಹೇಳಿ, ನಾನು ಹಿಂದಿ ಪ್ರಾಧ್ಯಾಪಕ, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜನ್ನು ಪ್ರತಿನಿಧಿಸ್ತಾ ಇದ್ದೀನಿ. ನನಗೆ ಈ ಕಾಲೇಜಿನಲ್ಲಿ 2 ದಿನದ ಏನೊಂದು ಸಂಕೀರ್ಣ ಇತ್ತು, ಮಲ್ಟಿ ಡಿಸಿಪ್ಲಿನರಿ ಸಂಕೀರ್ಣದ ಒಂದು ಆಯೋಜನೆ ಆಗಿತ್ತು. ಅದರಲ್ಲಿ ನಾನು ಕಾಮರ್ಸ್ ಹಾಗೂ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಬ್ಲಾಕ್ಚೈನ್ ಟೆಕ್ನಾಲಜಿ ಬ್ಯಾಂಕಿಂಗಲ್ಲಿ ಹೇಗೆ ಅಳವಡಿಸ್ಬೋದು ಅನ್ನೋ ಒಂದು ಶೀರ್ಷಿಕೆಯ ಮೇಲೆ ನಾನು ನನ್ನ ಒಂದು ಪೇಪರನ್ನು ಪ್ರೆಸೆಂಟ್ ಮಾಡಿದೆ. ಈ ಕಾಲೇಜಿಗೆ ಬಂದಾಗ ಇಲ್ಲಿ ಎಲ್ಲ ಥರದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡೋದು. ಅದು ರಿಜಿಸ್ಟ್ರೇಷನ್ ಆಗಿರಬಹುದು ಅಥವಾ ನಮಗೆ ಹಾಸ್ಪಿಟ್ಯಾಲಿಟಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಅತ್ಯುತ್ತಮವಾಗಿ ಕಾಲೇಜಲ್ಲಿ ನಿರ್ವಹಣೆ ಮಾಡಿದರು. ಜೊತೆಗೆ ಸಹಕಾರ ಕೂಡ ಎಲ್ಲ ಪ್ರಾಧ್ಯಾಪಕರಿಂದ, ಸಿಬ್ಬಂದಿ ವರ್ಗದವರಿಂದ, ಪ್ರಾಂಶುಪಾಲರಿಂದ ಸಿಕ್ತು. ಬಹುಶಃ ಮತ್ತೊಂದು ಬಾರಿ ಈ ಕಾಲೇಜಿನಲ್ಲಿ ಈ ಥರದ ಯಾವುದೇ ಒಂದು ಕಾರ್ಯಕ್ರಮ ಆದಲ್ಲಿ ಖಂಡಿತವಾಗಿ ನಾನು ಪುನಃ ಇಲ್ಲಿಗೆ ಬರಬೇಕು ಅನ್ನೋ ಮಹದಾಸೆ ಇದೆ. ಈ ಒಂದು ಅವಕಾಶವನ್ನು ಕೊಟ್ಟಂಥ ರೂರಲ್ ಕಾಲೇಜ್ ಕನಕಪುರದ ಪ್ರಾಂಶುಪಾಲರಾಗಿರ್ಬೋದು ಅಥವಾ ಇಲ್ಲಿನ ಸಿಬ್ಬಂದಿ ವರ್ಗಕ್ಕೆ ನನ್ನ ಅನಂತ ನಮಸ್ಕಾರಗಳು. ರಾಜ್ಯದ ಎಲ್ಲಾ ಕಡೆಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದರು. ನಮಸ್ತೆ, ನಾನು ಡಾಕ್ಟರ್ ಚಂದ್ರಕಲಾ ಬಸವರಾಜು, ಗೃಹ ವಿಜ್ಞಾನ ಸಂಸ್ಥೆಯಿಂದ ಬಂದಿದ್ದೇನೆ. ಗೃಹ ವಿಜ್ಞಾನ ವಿಭಾಗದಲ್ಲಿ ನಾನು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿನಲ್ಲಿ. ಈ ದಿನ ಈ 2 days ಮಲ್ಟಿ ಡಿಸಿಪ್ಲಿನರಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಅದು ಶೀರ್ಷಿಕೆ ಬಂದು ಲ್ಯಾಂಡ್ ಟು ಕ್ಲೌಡ್ ಡಿಜಿಟಲ್ ಪಾತ್ವೇಸ್ ಫಾರ್ ಸಸ್ಟೈನಬಲ್ ರೂರಲ್ ಎಂಪವರ್ಮೆಂಟ್ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಈ ದಿನ ರೂರಲ್ ಕಾಲೇಜ್ ಅವರು ಇದನ್ನು ಏರ್ಪಡಿಸಿದ್ದಾರೆ. ಇದರಿಂದ ನಮಗೆ ತುಂಬ ಖುಷಿ ಇದೆ. ಇದು ಮಲ್ಟಿ ಡಿಸಿಪ್ಲಿನರಿ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾನು ಕೂಡ ನನ್ನ ಸಂಶೋಧನೆ ಆಗಿರುವಂಥ ಲಿಂಗ ಸಮಾನತೆ ಬಗ್ಗೆ ನಾನು ಇವತ್ತಿನ ಪೇಪರ್ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದರಿಂದ ಲಾಟ್ ಆಫ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ತುಂಬ ಖುಷಿ ಇದೆ. ಈ ಥರ ಒಂದು ಮಲ್ಟಿ ಡಿಸಿಪ್ಲಿನರಿ ಕಾನ್ಫರೆನ್ಸಸ್ಸು ಜಾಸ್ತಿ ಏರ್ಪಾಡಾಗಬೇಕು. ಮತ್ತು ಎಲ್ಲ ರಿಸರ್ಚರ್ಸ್ ಕೂಡ ಯಾವ ರೀತಿ ಒಂದು ಸಂಶೋಧನೆ ಮಾಡ್ತಿದ್ದಾರೆ, ವಾಟ್ ಆರ್ ದ ಪೇಪರ್ಸ್ ವಿಲ್ ಕಮ್ ಅನ್ನೋದು ನಮಗೆ ಕುತೂಹಲ. ನಮಗೂ ಕೂಡ ಅದನ್ನು ಎಲ್ಲ ನೋಟ್ ಮಾಡಿಕೊಂಡು ಬೇರೆ ನಾವು ರಿಸರ್ಚ್ ಬಗ್ಗೆ ನಾವು ಯಾವುದು ರಿಸರ್ಚ್ ಗ್ಯಾಪ್ ಇರುತ್ತೆ ಅದನ್ನು ನಾವು ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂಸ್ಥೆಯವರಿಗೆ. ಥ್ಯಾಂಕ್ ಯು. ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠ ಮಾತನಾಡಿ, ಈ ಸಂಸ್ಥೆಯಲ್ಲಿ ಓದುವುದೇ ಸೌಭಾಗ್ಯ. ನಾನು ಇರುವವರೆಗೂ ಸ್ಪರ್ಧಾತ್ಮಕ ಜಗತ್ತಿಗೆ ತಕ್ಕಂಥ ಪ್ರೊಫೆಷನಲ್ ಮತ್ತು ತಾಂತ್ರಿಕ ಕೋರ್ಸ್ಗಳನ್ನು ತರಲು ಪ್ರಯತ್ನಿಸುವೆ. ಅದರಂತೆ ಅಗ್ರಿಕಲ್ಚರ್ ಕಾಲೇಜು ಮತ್ತು MBA ಕೋರ್ಸ್ಗಳನ್ನು ಈಗಾಗಲೇ ತಂದಿದ್ದೇವೆ. ಮುಂದಿನ ವರ್ಷ ಅಗ್ರಿಕಲ್ಚರ್ನಲ್ಲಿ ಡಿಪ್ಲೊಮಾ ಕೋರ್ಸ್ ತರುತ್ತೇವೆ ಎಂದರು. ಇದು ಫಸ್ಟ್ ಟೈಮು ರೂರಲ್ ಕಾಲೇಜಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ಒಂದು ಅವಶ್ಯಕತೆ ಏನಂದರೆ ನ್ಯಾಕ್ ಅಂತ ಇರುತ್ತೆ UGCದು. ನ್ಯಾಕ್ ಅದು ಗ್ರೇಡೇಷನ್ ಮಾಡಿದಾಗ ನಮ್ಮ B+. ನಾವು A+ಗೆ ಎಲ್ಲ ಥರದಲ್ಲಿ ಎಲಿಜಿಬಿಲಿಟಿ ಇರುವಂಥ ಇನ್ಸ್ಟಿಟ್ಯೂಷನ್. ಯಾಕೆಂದರೆ ಇಲ್ಲಿ ಸವಲತ್ತುಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲ ಒಳ್ಳೆ ಥರದಲ್ಲಿವೆ. ಆಮೇಲೆ ನಮ್ಮ B+ ಯಾಕೆ ಬಂತು ಅಂತ ನಾವು ನೋಡ್ಕೋದಾಗ ಕೆಲವುದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದು. ಅದರಲ್ಲಿ ನಾವು 5 ವರ್ಷಕ್ಕೊಂದ್ಸತಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು, ಒಂದು 5 ವರ್ಷಕ್ಕೆ 2 ಸತಿ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು. ಹಾಗೆ ಕೆಲವು ವಿಚಾರಲ್ಲಿ ಪೇಪರ್ಸು ಮಾಡಬೇಕಾದಂಥದ್ದು, ರಿಸರ್ಚ್ ಪೇಪರ್ಸು, ಇದರಲ್ಲೆಲ್ಲ ಹಿಂದೆ ಮನಸ್ಸೊಳಗೆ ಇಟ್ಕೊಂಡು ಒಂದು ಮಾಡಬೇಕು ಅಂತ ಇತ್ತು. ಸೊ ಈಗ ಒಂದು ಒಳ್ಳೆ ಸಂದರ್ಭವಾಗಿತ್ತು. ಏನು ನಾವು ಹೊಸದಾಗಿ ಒಂದು 500 ಜನ ಕುಳಿತುಕೊಳ್ಳುವಂಥ ಒಂದು ಸಭಾಂಗಣ ಮಾಡಿದ್ದೀವಿ. ಮಾರೇಗೌಡರ ಸ್ಮರಣಾರ್ಥ ಒಂದು ಸಭಾಂಗಣ ಮಾಡಿದ್ದೀವಿ. ಹಾಗಾಗಿ ಅದರಲ್ಲಿ ಮೊದಲನೇ ಕಾರ್ಯಕ್ರಮದೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಲಿ ಅಂತ ನಾವು ಮಾಡಿದ್ದೀವಿ. ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆ ಟಾಪಿಕ್ ಭಾರಿ ಒಳ್ಳೆಯದು. ಏನೀಗ ಡಿಜಿಟಲೈಸೇಷನ್ ಅನ್ನೋದು ಎಲ್ಲ ಕಡೆ ಹೊರಟೋಯ್ತು. ಫಸ್ಟು ಅದು ಸಿಲಿಕಾನ್ ವ್ಯಾಲಿಲಿತ್ತು ಅಮೇರಿಕದಲ್ಲಿ, ಆಮೇಲೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂತು ಡಿಜಿಟಲೈಸೇಷನ್ನು. ಆಮೇಲೆ ಬೇರೆ ಬೇರೆ
ಸಿಟೀಸ್ಗಳಿಗೆ ಹೋಗಿ ಈಗ ಹಳ್ಳಿಗಳ ಮಟ್ಟಕ್ಕೆಲ್ಲ ಡಿಜಿಟಲೈಸೇಷನ್ ಆಗೋಯ್ತಾ ಇದೆ. ಗೌರ್ಮೆಂಟ್ ಏನೇ ಪ್ರೋಗ್ರಾಮ್, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಎಲ್ಲ ಕಡೆ ಕಂಪ್ಯೂಟರ್ ಉಪಯೋಗಿಸೋದು ನೋಡ್ತಾ ಇದ್ದಾರೆ. ಪಂಚಾಯತಿ ಆಫೀಸ್ ಆಗ್ಬೋದು, ನಾಡು ಕಚೇರಿ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಸಬ್ ರಿಜಿಸ್ಟ್ರಾರ್ ಆಫೀಸ್ ಆಗ್ಬೋದು, ಇನ್ನು ಯಾವುದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಯಾವುದೇ ಹೋಗಲಿ ಎಲ್ಲ ಕಡೆಗೆ ಕಂಪ್ಯೂಟರ್ ಯೂಸೇಜ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇದು ಅವಶ್ಯಕತೆ ಇನ್ಮೇಲೆ ಇನ್ನು ಮುಂದಕ್ಕೆ ಅವಶ್ಯಕತೆ ಆಗುತ್ತೆ. ಇದೇನು ಲಕ್ಸುರಿ ಅಲ್ಲ ಕಂಪ್ಯೂಟರ್ ಇಟ್ಕೊಳ್ಳೋದು. ಸೊ ಹಾಗಾಗಿ ಈಗ ಇದು ಡೈರೆಕ್ಟಾಗಿ ಏನು ಈ ಗ್ರಾಮಾಂತರ ಪ್ರದೇಶದಲ್ಲಿ ಎಂಟರ್ಪ್ರೈನರ್ಶಿಪ್ ಬೆಳೆಸೋದಾಗಲಿ, ಎಜುಕೇಷನ್ ಫೀಲ್ಡ್ ಆಗಲಿ, ಹೆಲ್ತ್ ಸೆಕ್ಟರ್ ಆಗಲಿ, ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ವುಮನ್ ಎಂಪವರ್ಮೆಂಟ್ ಆಗಲಿ, ಹೀಗೆ 10 ಹಲವಾರು ಆ್ಯಂಗಲ್ಗಳಲ್ಲೂ ಎಲ್ಲ ಡಿಜಿಟಲೈಸೇಷನ್ನು ಡೈರೆಕ್ಟ್ ಲಿಂಕ್ ಆಗೋಗಿದೆ. ಸೊ ಹಾಗೆ ಅದನ್ನು ಟಾಪಿಕ್ ಇಟ್ಕೊಂಡು ನಾವು ಒಳ್ಳೆ ಟಾಪಿಕ್ ಇಟ್ಕೊಂಡು ಕಾನ್ಫರೆನ್ಸ್ ಮಾಡೋರೆ ನಮ್ಮ ರೂರಲ್ ಕಾಲೇಜಿನಿಂದ. ಹಾಗಾಗಿ ಒಂದು ಒಳ್ಳೆ ಟಾಪಿಕ್ ಇಟ್ಕೊಂಡು ಮಾಡ್ತಾ ಇರೋದು ಅದು ರಿಲೆವೆಂಟು ನಮಗೆ. ಏಕೆಂದರೆ ನಮ್ಮ ಇನ್ಸ್ಟಿಟ್ಯೂಷನ್ ಹೆಸರೇ ರೂರಲ್ ಎಜುಕೇಷನ್ ಸೊಸೈಟಿ, ಕಾಲೇಜ್ ಹೆಸರೇ ರೂರಲ್ ಕಾಲೇಜು. ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಇನ್ಸ್ಟಿಟ್ಯೂಷನಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಅವಶ್ಯಕತೆ ಇರುವಂಥ ಡಿಜಿಟಲೈಸೇಷನ್ ಏನಿದೆ ಅದರ ಟಾಪಿಕ್ ಇಟ್ಕೊಂಡು ಮಾಡಿದ್ವಿ. ಇದು ಒಳ್ಳೆಯ ವಿಚಾರ, ಚೆನ್ನಾಗಿದೆ, ತುಂಬ ಸಕ್ಸಸ್ ಆಗಿದೆ. ಒಂದು 150 ಪೇಪರ್ಸ್ನ ಪ್ರೆಸೆಂಟ್ ಮಾಡವ್ರೆ. 200ಕ್ಕೂ ಹೆಚ್ಚು ಡೆಲಿಗೇಟ್ಸ್ ಬಂದಿದ್ದರು. ಅದರಲ್ಲಿ ಇಬ್ಬರು ಫಾರಿನ್ ಡೆಲಿಗೇಟ್ಸು ಕೂಡ ವರ್ಚುವಲ್ ಮೀಟಿಂಗಲ್ಲಿ ಜಾಯ್ನ್ ಆಗಿದ್ದರು. ಅಮೇರಿಕದವರೊಬ್ಬರು, ಫ್ರಾನ್ಸ್ ಅವರೊಬ್ಬರು. ಅದು ತುಂಬ ಯಶಸ್ವಿಯಾಗಿರೋದು. ನಮ್ಮ ಮೊದಲು ನನಗನ್ಸೋದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮೊದಲನೇ ಸಲ ಮಾಡ್ತಾವ್ರೆ ನಮ್ಮ ಕಾಲೇಜಲ್ಲಿ. ಸೊ ಚ್ಯುತಿ ಇಲ್ದಂಗೆ ಆಗಬೇಕು ಅಂತ ನನ್ನದು ಆಸೆ ಇತ್ತು. ಬಟ್ ನಮ್ಮ ರೂರಲ್ ಕಾಲೇಜಿನ ಪ್ರಿನ್ಸಿಪಾಲು, ವೈಸ್ ಪ್ರಿನ್ಸಿಪಾಲು, ತಮ್ಮಣ್ಣಗೌಡರ ಅಂತ ಹೆಡ್ಡು ಕಾಮರ್ಸ್ ಡಿಪಾರ್ಟ್ಮೆಂಟು, ಅವರೆಲ್ಲ ಜವಾಬ್ದಾರಿ ತಗೊಂಡು ಸಂಘಟಿತವಾಗಿ ಯಾವುದು ಸಣ್ಣ ಚ್ಯುತಿನೂ ಇಲ್ಲದಂಗೆ ಯಶಸ್ವಿಯಾಗಿ ಇವತ್ತು ಮಾಡಿದ್ವಿ. ಸಭಾಂಗಣದ ವಿಚಾರದಲ್ಲಿ ಬಹುಶಃ ಇಲ್ಲಿ 6,000 ಮಕ್ಕಳಿದ್ದು ಈಗ 5,000 ಮಕ್ಕಳವ್ರೆ ಅನ್ನಿಸ್ತದೆ. ಈ ಸುಮಾರು 8 ಇನ್ಸ್ಟಿಟ್ಯೂಷನ್ ಅವೆ. ಯಾವುದೋ ಮಿಡ್ಲ್ ಸ್ಕೂಲಿಂದ ಹಿಡಿದು ಹೈಸ್ಕೂಲು, PU ಕಾಲೇಜಸ್ಸು, ಡಿಗ್ರಿ, ಈಗೆಲ್ಲ ಪ್ರೊಫೆಷ್ನಲ್ IT ಕೋರ್ಸು, BSc, MBA ಕೋರ್ಸ್ ಎಲ್ಲ ಇದೆ. ಇದಕ್ಕೆ ಸುಸಜ್ಜಿತವಾಗ ಒಂದು ಸಭಾಂಗಣ ಇರಲಿಲ್ಲ, ಬೇಕಾಗಿತ್ತು ನಮಗೆ. ಒಂದು ಚಿಕ್ಕ ಸಭಾಂಗಣದಲ್ಲೇ ಇಕ್ಕಟ್ಟಿನ ಜಾಗದಲ್ಲೇ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭ. ಬಟ್ ಈ ಅಕಾಡೆಮಿಕ್ಕಾಗಿ ಅವಶ್ಯಕತೆ ಇದೆ. ಯಾಕೆಂದರೆ ಬರೀ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋದು, ಯಾವುದು ಸೆಮಿನಾರ್ ಮಾಡೋದು ಅಂತ ಅಲ್ಲ. ಸುಮಾರು ಹೊರಗಡೆಯಿಂದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಬರ್ತಾರೆ. ಹ್ಯೂಮನ್ಸ್ ರಿಸೋರ್ಸು ಎಲ್ಲೆಲ್ಲಿ ಕರ್ಕೊಂಡು ನಾವೆಲ್ಲ ಅವ್ರ ಹತ್ರ ಎಲ್ಲ ಸ್ಪೀಚ್ ಕೊಡಿಸ್ತೀವಿ. ಸೊ ಹೈಯರ್ ಲೆವೆಲ್ಲಿ ಎಜುಕೇಷನ್ ಕೊಡಬೇಕು ಅನ್ನೋ ಥರದಲ್ಲಿ 108 ವಿಚಾರದಲ್ಲೂ ಒಂದು ಒಳ್ಳೆಯ ಸಭಾಂಗಣ ಬೇಕು. ಇದು ಚಿಂತನೆ ಇತ್ತು. ಬಟ್ ಇದಕ್ಕೆ ಬೇಕಾದ ಆರ್ಥಿಕ ನೆರವು ಬೇಕಲ್ಲ. ಎಲ್ಲ ನಾನು ಸೊಸೈಟಿನ ತೊಗೊಂಡು ಮಾಡೋಕ್ಕಾಗಲ್ಲ. ಆವಾಗ ಎಲ್ಲೋ ನಂದನೇ ಅಧ್ಯಕ್ಷ ಆದಮೇಲೆ ಚಿಂತನೆ. ಬಟ್ ನನಗೆ ಗುರಿ ಇತ್ತು. ಇವರು ಪ್ರಿನ್ಸಿಪಾಲ್ ಹೇಳಿದರು, ಸರ್ ನಮ್ಮ ಸಭಾಂಗಣ ಬೇಕು ಸರ್ ಅಂತ ಗುರಿ ಇತ್ತು ನನಗೆ. ಸೊ ಹಾಗೆ ನಮ್ಮ ಸೋದರ ಮಾವ, ನಮ್ಮ ತಾಯಿ ಅಣ್ಣವರು ಮಾರೇಗೌಡರು ಅಂತ, ಅವ್ರು ಕರಿಯಪ್ಪನವ್ರಿಗೆ ನೆಂಟರಾಗಿದ್ದವರು, ನಮಗೂ ನೆಂಟರು ಕರಿಯಪ್ಪನವರು. ಜೊತೆಗೆ ಕರಿಯಪ್ಪನವರು ಒಡನಾಟ ಇಟ್ಕೊಂಡು ಜೊತೆಲಿದ್ದವರು. ಎಲ್ಲ ಅಂತಲೂ ಕರಿಯಪ್ಪನವರ ಈ RS ಬೆಳವಣಿಗೆಯಲ್ಲಿ ಅವರು ತೊಡಗಿಸ್ಕೊಂಡವರು. ಸೊ ಹಾಗಾಗಿ ಅವರು ಆ ಊರಲ್ಲಿ ದುಂತೂರಲ್ಲಿ 2 ಎಕರೆ ಜಮೀನು ಕೊಟ್ಟಿದ್ದರು. ಜನರಲ್ ಬಾಡಿಗೆ ಪರ್ಮಿಷನ್ ತಗೊಂಡು, ಗೌರ್ನಿಂಗ್ ಕೌನ್ಸಿಲಲ್ಲಿ ಪರ್ಮಿಷನ್ ತಗೊಂಡು ನಾವು ಇದನ್ನು ಸಭಾಂಗಣ ಮಾರೇಗೌಡರ ಹೆಸರು ಒಂದು ಸಭಾಂಗಣ ಮಾಡುವ. ದುಂತೂರಲ್ಲಿರೋ ಜಮೀನಿಂದನೂ ಇಲ್ಲಿ ಒಂದು ಸಭಾಂಗಣ ಮಾಡಿದ್ರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾದಾನ ಆಗುತ್ತೆ ಈ ಜಾಗದಲ್ಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡೋದು. ಅದು ಎಲ್ಲ ಇವತ್ತೊಂದು ಲೆಕ್ಕಾಚಾರದಲ್ಲಿ ಆರ್ಕಿಟೆಕ್ಟ್ ಅವರೇ, ನಮ್ಮ ಇಂಜಿನಿಯರು ಜಯಂತ್ ಅವರೇ. ಸೊ ಏನು ಇರೋ ಬಿಲ್ಡಿಂಗ್, ಏನು ಹಳೆ ಬಿಲ್ಡಿಂಗ್ ಇತ್ತು ಅದ್ರ ಮೇಲೆ ಮಾಡಬೇಕಾದಂಥ ಸಂದರ್ಭ. ಅದಕ್ಕೆ ತಕ್ಕಂತೆ ಬಹುಶಃ ರಾಮನಗರ ಜಿಲ್ಲೆಯಲ್ಲಿ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ 500 ಜನ ಕೂಡುವಂಥ ಸಭಾಂಗಣನೇ ಇಲ್ಲ. ಇರೋದೇ ಫಸ್ಟು ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದೆ. ಹಾಗಾಗಿ ಎಲ್ಲ ಇಟ್ಸ್ ವೆಲ್ ಪ್ಲ್ಯಾಂಡ್. ಅಕೋಸ್ಟಿಕ್ ಬೇಕು ಅಂತ ನೀವು ನೋಡಿದ್ದೀರ. ಅಲ್ಲೆಲ್ಲ ನಾರ್ಮಲ್ ಏನಾಯ್ತದೆ, ಅಕೋಸ್ಟಿಕ್ ಇಲ್ದಿದ್ರೆ ಎಕೋ ಬರುತ್ತೆ, ಭಾಷಣ ಮಾಡೋದೇ ಕೇಳಿಸಲ್ಲ, ಮಾಡೋಕ್ಕೂ ಕೇಳಿಸಲ್ಲ, ಕೇಳೋಕ್ಕೂ ಕೇಳಿಸಲ್ಲ. ಸೊ ಅದನ್ನೆಲ್ಲ ಮುಂಜಾಗ್ರತಾ
ನಮಗೇನು ಅಕೋಸ್ಟಿಕ್ ಮಾಡಿಸ್ಬೇಕು ಅದನ್ನೆಲ್ಲ ದೊಡ್ಡ ಲೆವೆಲಲ್ಲಿ ಮಾಡಿಸಿದ್ವಿ. 3 ಲೇಯರ್ ಹಾಕಿರೋದು ನಾವು ಅದಕ್ಕೆ. ಹಾಗಾಗಿ ಈಗ ನೀವು ನೋಡ್ಬೋದು ಎಲ್ಲೋ ಒಂದು ಸ್ವಲ್ಪನೂ ಕೂಡ ಎಕೋ ಬರ್ತಾ ಇಲ್ಲ. ಜೊತೆಗೆ ಲೈಟ್ ಅರೇಂಜ್ಮೆಂಟು, ಅದಕ್ಕೆ ಬೇಕಾದ ಫ್ಯಾನು, ಅದಕ್ಕೆ ಬೇಕಾದ ದೊಡ್ಡ ಸ್ಟೇಜು, ಅದಕ್ಕೆ ಬೇಕಾದ ಸೌಂಡ್ ಸಿಸ್ಟಮು ಎಲ್ಲ ಸುಸಜ್ಜಿತವಾಗಿ ನಾವು ಮಾಡಿದ್ವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಪ ಕುಲಪತಿ ಪ್ರೊಫೆಸರ್ ಎಸ್.ಎಂ. ಜಯಕರ, ಮಾಜಿ ಕುಲಪತಿ ಹಾಗೂ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಉಪಾಧ್ಯಕ್ಷರಾದ ರಂಗನಾಯಕಮ್ಮ, ಕೆ.ಬಿ. ನಾಗರಾಜು, ಜಂಟಿ ಕಾರ್ಯದರ್ಶಿ ಸೂರ್ಯನಾರಾಯಣಗೌಡ, ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಭಾಗವಹಿಸಿದರು.